ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ಬಂದ್ಬಿಟ್ಟು ಅನ್ನ ಮತ್ತು ಟೊಮೆಟೊ ಪಲ್ಯ ಮಾಡಿದ್ದೆ. ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ ಟೊಮೆಟೊ ಪಲ್ಯ ಅಂದ್ಬಿಟ್ಟು. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು. ಇದರಲ್ಲಿ ತುಂಬ ವೆರೈಟೀಸ್ ಮಾಡ್ಕೋಬೋದು ಟೊಮೆಟೊ ಪಲ್ಯದಲ್ಲೂ ಕೂಡ. ಈಗ ಮಾಡೋದಕ್ಕೆ ಅಂತ ನೋಡುವ, ಒಂದು ಬಾಣಲೆ ಇಟ್ಕೊಂಡು, ಇದು ಬಂದುಬಿಟ್ಟು ಬಜ್ಜಿನ ತೇಲಿಸಿದ್ದಂಥ ಆಯಿಲು, ಅದು ಹಂಗೆ ಇತ್ತು ಬಾಣಲೆ ಅಂದ್ಬಿಟ್ಟು ನಾನು ಆಯಿಲ್ನ ಅದರಲ್ಲೇ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ನೀವೇನಾದರೂ ಬಜ್ಜಿ ಆ ಥರ ಎಲ್ಲ ತೇಲಿಸಿದ್ದು ಬೌಲ್ ಅಕಸ್ಮಾತ್ ಬಾಣಲಿ ಇದ್ದರೆ ಅದನ್ನು ತೊಳಿಲಿಕ್ಕೆ ಹಾಕ್ಬಿಡಿ. ಒಗ್ಗರಣೆ ಮಾಡಿಕೊಂಡ್ರೆ ಈಸಿಯಾಗಿ ಆಮೇಲೆ ತೊಳಿಲಿಕ್ಕೆ ಹಾಕ್ಕೋಬೋದು. ಸೈಡ್ಸ್ ಎಲ್ಲ ಹಂಗಾಗಿರೋದಕ್ಕೆ ಬಜ್ಜಿ ಮತ್ತು ಚಕ್ಲಿ ಎಲ್ಲ ಕರೆದಿದ್ದೆ ನಾನು ಇದರಲ್ಲಿ, ಸೊ ಹಂಗಾಗಿದೆ. ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಫಸ್ಟ್ ಸಾಸಿವೆ ಹಾಕ್ಕೊಂಡು ಚಿಟಪಟ ಅಂದಮೇಲೆ ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಜಜ್ಜಿಟ್ಕೊಂಡಂಥ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಗೋಲ್ಡನ್ ಕಲರ್ ಬಂದಮೇಲೆ ಹಸಿಮೆಣಸಿನ್ಕಾಯಿ, ಒಂದು 5 ಹಚ್ಚಿಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆಯಲ್ಲಿ ಫ್ರೈ ಆಗಲಿ ಮೆಣಸಿನ್ಕಾಯಿ. ಅದಕ್ಕೆ ಚೂರು ಕರಿಬೇವು ಹಾಕ್ಕೊತಾ ಇದ್ದೀನಿ. ನೀವು ಒಗ್ಗರಣೆಗೆಲ್ಲ ಯೂಸ್ ಮಾಡ್ತೀರಲ್ಲ ಅಷ್ಟೇ ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ಕರಿಬೇವು ತಿನ್ನೋದ್ರಿಂದ ಒಳ್ಳೆಯದಾಗ್ತದೆ, ಕೂದಲಿಗೆ ಎಲ್ಲ ಒಳ್ಳೆಯದಾಗ್ತದೆ. ಅನ್ನದ ಜೊತೆ ತಿನ್ನೋವಾಗ ಕರಿಬೇವನ್ನು ಸೇರಿಸ್ಕೊಂಡು ತಿನ್ನೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸ್ವಲ್ಪ ದಿವಸ ಅಡ್ಜಸ್ಟ್ ಆಗೋ ತನಕ ಕಷ್ಟ ಆಗುತ್ತೆ, ಅದಾದಮೇಲೆ ನೀವೇ ಆರಾಮಾಗಿ ತಿನ್ಬೋದು. ಅದಾದಮೇಲೆ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಆನಿಯನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಯಾವಾಗಲಾದರೂ ಈ ಥರ ಟೊಮೆಟೊ ಪಲ್ಯ ಎಲ್ಲ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ. ನಮ್ಗೆ ಯಾವಾಗಲಾದರೂ ಸಾಂಬಾರೆಲ್ಲ ತಿಂದು ಬೇಜಾರಾಗಿದೆ ಅಂದಾಗ ಟೊಮೆಟೊ ಚಟ್ನಿ ಅಥವಾ ಟೊಮೆಟೊ ಪಲ್ಯ, ಇಲ್ಲ ಅಂದರೆ ನಾವು ಕಂಪಲ್ಸರಿ ಊಟಕ್ಕೆ ಯಾವಾಗಲೂ ಪಲ್ಯ ಇಟ್ಕೊಂಡಿರ್ತೀವಿ. ಅನ್ನ ಸಾಂಬಾರು ಆದ್ರೂ ಒಂದು ಸ್ವಲ್ಪ ಸೈಡಲ್ಲಿ ತರಕಾರಿ ಏನಾದರೂ ಹಾಕ್ಬಿಟ್ಟು ಪಲ್ಯ ಮಾಡಿ ಕಂಪಲ್ಸರಿ ಇಟ್ಕೊತೀವಿ. ಒಂದೊಂದು ಸತಿ ತರಕಾರಿ ಏನೂ ಇಲ್ಲ, ಪಲ್ಯ ಮಾಡಿಲ್ಲ ಅಂತ ಅನ್ನೋ ಸ್ಟೇಜಲ್ಲಿ ಕುಕುಂಬರು, ಕ್ಯಾರೆಟು, ಸಲಾಡ್ನಾದರೂ ಕನಿಷ್ಠ ಇಟ್ಕೊಂಡು ತಿಂತೀವಿ. ಯಾಕಂದರೆ ಕುಕುಂಬರು, ಸಲಾಡ್ ಅದೆಲ್ಲ ತಿನ್ನೋದ್ರಿಂದ ತುಂಬ ಒಳ್ಳೆಯದಾಗ್ತದೆ. ಬೇಗ ಕೊಲೆಸ್ಟ್ರಾಲು ಬೆಳೆಯೋದಿಲ್ಲ. ಈಗ ನಾವು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ದಯವಿಟ್ಟು ಊಟ ಮಾಡೋವಾಗ ಕುಕುಂಬರು, ಕ್ಯಾರೆಟು ಅಥವಾ ಯಾವುದಾದ್ರೂ ಹೆಸರು ಕಾಳು ಇರುತ್ತಲ್ಲ, ಅದನ್ನು ಮೊಳಕೆ, ಇದನ್ನೆಲ್ಲ ಸ್ವಲ್ಪ ಪೆಪ್ಪರ್, ಉಪ್ಪು ಹಾಕ್ಕೊಂಡು ತಿನ್ನೋದ್ರಿಂದ ತುಂಬ ಒಳ್ಳೆಯದಾಗ್ತದೆ. ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ಕೊತಾ ಇದ್ದೀನಿ ನಾನು. ನನ್ನ ಮಗನಿಗಂತೂ ಟೊಮೆಟೊ ಪಲ್ಯ ತುಂಬ ಇಷ್ಟಪಡ್ತಾನೆ. ನಾವು ಒಂದೊಂದು ಸತಿ ಚಪಾತಿಗೂ ಸಮೇತ ಇದನ್ನೇ ಮಾಡ್ತೇನೆ. ಚೆನ್ನಾಗಿರುತ್ತದೆ ಚಪಾತಿಗೂ ಕೂಡ, ಇದು ಅನ್ನಕ್ಕೂ ಚೆನ್ನಾಗಿರ್ತದೆ, ಮುದ್ದೆಗೂ ಮಾಡ್ಕೊಂಡು ತಿನ್ಬೋದು. ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಬೇಕಿದ್ರೆ ಮತ್ತೆ ಆ್ಯಡ್ ಮಾಡ್ಕೋಬೋದು ನೋಡಿಕೊಂಡು ಟೇಸ್ಟು. ಅಕಸ್ಮಾತ್ ಉಪ್ಪು ಜಾಸ್ತಿ ಆಯಿತು ಆಗ ಏನು ಮಾಡೋದು ಅನ್ನೋದ್ರೂ ಕೂಡ ಆಪ್ಷನ್ ಇದೆ. ಆಲೂಗಡ್ಡೆ ಒಂದು ಸಿಪ್ಪೆ ಎಲ್ಲ ಎರೆದ್ಬಿಟ್ಟು ಸಣ್ಣಗೆ ಹಚ್ಬಿಟ್ಟು ಟೊಮೆಟೊ ಪಲ್ಯಕ್ಕೆ ಹಾಕಿದ್ರೆ ಚಪಾತಿಗೆಲ್ಲ ತಿನ್ನಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ ಟೇಸ್ಟು. ಈಗ ಟೊಮೆಟೊ ಎಲ್ಲ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನ ಕೂಡ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳುವ. ಇದಕ್ಕೆ ಈಗ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೋತಾ ಇದ್ದೀನಿ. ಅರಿಶಿನ ಹಾಕ್ಕೊಳ್ಳೋದ್ರಿಂದ ನೀರು ಚೆನ್ನಾಗಿ ಬೇಯುತ್ತೆ. ಉಪ್ಪು ಮತ್ತು ಅರಿಶಿನ ಹಾಕ್ಕೊಳ್ಳಿ ಟೊಮೆಟೊ ಹಾಕಿದ್ಮೇಲೆ, ಯಾವಾಗ್ಲೂ ಬೇಗ ಬೇಯುತ್ತೆ. ಅದು ಸಾಫ್ಟ್ ಆಗುತ್ತೆ. ಟೊಮೆಟೊ ಸಾಫ್ಟ್ ಆಗಿದ್ರೇ ನಮಗೆ ತಿನ್ನಲಿಕ್ಕೆ ಚೆನ್ನಾಗಿ ಅನಿಸುತ್ತೆ ಟೇಸ್ಟು. ಗಟ್ಟಿ ಇದ್ದರೆ ಟೊಮೆಟೊ ತಿನ್ನಲಿಕ್ಕಾಗೋದಿಲ್ಲ. ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಉಪ್ಪು ಮತ್ತು ಅರಿಶಿನ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳುವ. ನೀರೇನು ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ಟೊಮೆಟೊಲ್ಲೇ ನೀರು ಇರುತ್ತಲ್ಲ. ಉಪ್ಪು ಮತ್ತು ಅರಿಶಿನ ಹಾಕಿದ್ರೆ ಅದೇ ನೀರು ಬಿಟ್ಕೊಳ್ಳುತ್ತೆ. ನೋಡ್ಬೋದು ನೀವು ಎಷ್ಟು ನೀರಾಗಿದೆ ಅಂತ. ಅದೇ ಟೊಮೆಟೊ ಪಲ್ಯಕ್ಕೆ ನಾನು ಯಾವಾಗಲೂ ನೀರು ಆ್ಯಡೇ ಮಾಡೋದಿಲ್ಲ, ಅದರಲ್ಲಿರೋ ನೀರಿನಲ್ಲೇ ಮಾಡ್ಕೋತೀನಿ ನಾನು. ನೋಡ್ಬೋದು ಈಗ ನೀವು ಯಾವ ಥರ ಆಗಿದೆ ಅಂತ. ಈ ಥರ ಇದ್ದರೆ ಸಾಕಾಗುತ್ತೆ. ನೀರು ತುಂಬ ಜಾಸ್ತಿ ನೀರು ಬೇಕಾಗೋದಿಲ್ಲ. ಲಾಸ್ಟಲ್ಲಿ ಕೊತ್ತಂಬರಿ ಚೂರು ಕಟ್ ಮಾಡಿ ಹಾಕ್ಕೊಳ್ಳುವ. ಈಗ ಇದು ರೆಡಿ ಆಯಿತು. ತುಂಬ ಜನ ಧನಿಯಾ ಪೌಡ್ರ್ ಎಲ್ಲ ಹಾಕ್ತಾರೆ, ಅದನ್ನು ಕೂಡ ಮಾಡ್ಕೋಬೋದು. ನೀವು ಚಪಾತಿಗೆ, ದೋಸೆಗೆ ಆ ಟೈಮಲ್ಲಿ ಮಾಡ್ಕೊಳ್ಬೇಕಾದ್ರೆ ಮಾಡ್ಕೋಬೋದು. ನಾನು ನೀರೇ ಹಾಕಿಲ್ಲ, ಎಷ್ಟೊಂದು ನೀರಿದೆ ನೋಡ್ಬೋದು ನೀವು. ಅದಾದಮೇಲೆ ನೋಡಿ, ಇದು ಗಿಡಗಳು ಮನೆ ಹತ್ರ. ಅದಾದಮೇಲೆ ಅದನ್ನೆಲ್ಲ ನೋಡಿಕೊಂಡು ಸೀರೆ ತಗೊಳ್ಳುವ ಅಂತ ಹೋಗಿದ್ದೆ ನಾನು. ಇದರಲ್ಲಿ ನಿಮ್ಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾಕಪ್ಪ ಅಂತಂದರೆ 19th ನಮ್ಮದು ಆ್ಯನಿವರ್ಸರಿ ಇದ್ದಿದ್ದರಿಂದ ನಾನು ಸೀರೆ ತಗೊಳ್ಳಿಕ್ಕೆ ಹೋಗಿದ್ದೆ. ಇದು ಬಂದುಬಿಟ್ಟು ರೆಡಿಮೇಡ್ ಬ್ಲೌಸಸ್ ಇತ್ತು.
ಅದನ್ನೆಲ್ಲ ನೋಡಿಕೊಂಡು ಮತ್ತು ನಾನು ಸೀರೆನ ನೋಡ್ತಿದ್ದೆ. ಈಗ ಬಂದಿದ್ದಿಲ್ಲ ಟ್ರೆಂಡ್ ಅದು ಆ ಥರ ತೋರಿಸಿ ಅಂತ ಹೇಳ್ತಿದ್ದೆ. ಯಾಕಂದರೆ ನಮಗೆ ಹೊಸ ಹೊಸ ಸೀರೆ ಬಂದರೆ ಹೆಣ್ಮಕ್ಳಿಗೆ ನಿದ್ದೆ ಬರೋದಿಲ್ವಲ್ಲ, ಹೊಸ ಟ್ರೆಂಡನ್ನು ತಗೋಬೇಕು ಉಟ್ಕೋಬೇಕು ಅಂತ. ಇದೆಲ್ಲ 1500 ಆ ಥರ ಇತ್ತು ಬ್ಲೂ ಕಲರು. ಇದು ಬಂದುಬಿಟ್ಟು 1700 ಆ ಥರ. ತುಂಬ ಚೆನ್ನಾಗಿತ್ತು. ಬಟ್ ಸೀರೆ ನೋಡಲಿಕ್ಕೆ ಕ್ವಾಲಿಟಿನೂ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ನೀವು ಯಾರಾದರೂ ಸೀರೆ ಸೇಲ್ ಮಾಡ್ತಾಯಿದ್ದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಒಂದು ಸತಿ ನಿಮ್ಮ ಪೇಜ್ನ ನೋಡಿ ಚೆಕ್ ಮಾಡಿ ನನಗೆ ಇಷ್ಟ ಆದರೆ ಸೀರೆನ ತೊಗೋತೀನಿ ಖಂಡಿತವಾಗಿಯೂ. ಇದು ಬಂದುಬಿಟ್ಟು 3000 ಇದು ಬ್ಲೂ ಕಲರು. ಬಟ್ ತುಂಬ ಚೆನ್ನಾಗಿದೆ ಡಿಸೈನ್ ಎಲ್ಲನೂ. ತುಂಬ ಚೆನ್ನಾಗಿ ಓಡಿದ್ದೆ ಮ್ಯಾಮ್ ಇದು ಸೀರೆ ಅಂತ ಹೇಳ್ತಿದ್ರು. ತುಂಬ ಜನ ತಗೊಂಡು ಹೋಗಿದ್ದಾರೆ ಅಂತ ಅದಕ್ಕೆ ಹೇಳ್ತಿದ್ರು. ಅದಾದಮೇಲೆ ನನಗೆ ಈ ಗ್ರೀನ್ ತುಂಬ ಇಷ್ಟ ಆಯಿತು. ಹೋದ ಸತಿ ಹೋದಾಗ ನಾನು ಒಂದು ಸತಿ ನೋಡ್ಕೊಂಬಂದಿದ್ದೆ. ನಾನು ಜಾಸ್ತಿ ಈ ಅಂಗಡಿಗೆ ಹೋಗ್ತೇನೆ ಆಲ್ಮೋಸ್ಟು. ಇದು ಬಂದುಬಿಟ್ಟು ಬೇಗೂರಿಂದ ಬೊಮ್ಮನಹಳ್ಳಿಗೆ ಹೋಗೋ ರೋಡಲ್ಲಿ ವಂಗಸಂದ್ರ ಹತ್ರ ಇರೋದು ಇದು ಬಂದುಬಿಟ್ಟು ಅಂಗಡಿ. ನೀವು ಯಾರಾದರೂ ಈ ಕಡೆ ಇರೋರಾದರೆ ದಯವಿಟ್ಟು ಹೋಗಿ. ತುಂಬ ಚೆನ್ನಾಗಿರುತ್ತೆ ಸೀರೆಗಳು ಮಾತ್ರ. ಕ್ವಾಲಿಟಿ ಅಷ್ಟು ಚೆನ್ನಾಗಿರುತ್ತೆ. ಸೀರೆ ಎಲ್ಲ ತೊಗೊಂಡಾದಮೇಲೆ ಬ್ಲೌಸ್ ಡಿಸೈನ್ಸ್ ನೋಡ್ತಿದ್ದೆ, ಯಾವ ಥರ ಡಿಸೈನ್ ಹಾಕ್ಸ್ಬೇಕಪ್ಪ ಅಂತ. ನಾವು ಸೀರೆ ಆದರೆ ಕಷ್ಟಪಟ್ಟು ತಗೋಬಿಡ್ತೀವಿ, ಬ್ಲೌಸಸ್ ಡಿಸೈನ್ಸೇ ಕಷ್ಟ ನಮಗೆ. ಎಲ್ಲ ಥರ ಡಿಸೈನು ಅವರು ಕಳಿಸಿದ್ದಾರೆ, ಫೋನ್ ನಂಬರ್ ಸಮೇತ ನನಗೆ. ಇದರಲ್ಲಿ ನೀವು ಯಾವ್ದು ಚೂಸ್ ಮಾಡ್ತೀರಾ ಅದನ್ನ ಚೂಸ್ ಮಾಡ್ಕೊಳ್ಳಿ, ನಾವು ಅದಕ್ಕೆ ಹಾಕ್ಕೊಡ್ತೀವಿ ನೆಕ್ಗೆ ಅಥವಾ ಬ್ಯಾಕು ಫ್ರಂಟು ಎಲ್ಲ ಅಂತ. ಈಗ ಹೊಸ ಹೊಸ ಟ್ರೆಂಡ್ ಬಂದಿದ್ದೆಲ್ಲ ಅದನ್ನು ಹಾಕ್ಸ್ಕೋಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ.